ಎಲ್ಲರಿಗೂ ನಮಸ್ಕಾರ. ಒಂದು ಒಳ್ಳೆಯ ಪುಸ್ತಕ ಒಬ್ಬ ಒಳ್ಳೆಯ ಸ್ನೇಹಿತನಿಗೆ ಸಮಾನ. ನಮಗೆ ಒಳ್ಳೆಯ ಸ್ನೇಹಿತರ ಸಹವಾಸ ಇಲ್ಲದೇ ಇದ್ರೂ ಪರವಾಗಿಲ್ಲ, ಪುಸ್ತಕಗಳ ಸಹವಾಸ ಯಾವಾಗಲೂ ಇದ್ದೇ ಇರಬೇಕು. ನಾವು ಓದುವಂಥ ಅಭ್ಯಾಸವನ್ನು ಖಂಡಿತ ಇಟ್ಕೋಬೇಕು. ಯಾಕಂದರೆ ಇದರಿಂದ ನಮ್ಮ ಜ್ಞಾನದ ಮಟ್ಟ ಹೆಚ್ಚಾಗುತ್ತೆ, ತಿಳುವಳಿಕೆಯ ಮಟ್ಟ ಹೆಚ್ಚಾಗುತ್ತೆ. ಪುಸ್ತಕಗಳಿಂದ ನಮಗೆ ಜೀವನ ಹೇಗಿರುತ್ತೆ, ಜೀವನ ಹೇಗೆ ಇದ್ರೂ ಅದನ್ನು ಹೇಗೆ ನಾವು ಎದುರಿಸ್ಬೋದು, ಕಷ್ಟಗಳನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು, ಕಷ್ಟಗಳನ್ನು ಹೇಗೆ ಎದುರಿಸ್ಬೋದು, ನಾವು ಸಾಗ್ತಾ ಇರೋಂತಹ ದಾರಿ ಸರಿಯಾಗಿದೆಯಾ ಅಥವಾ ತಪ್ಪಿದ್ದಲ್ಲಿ ಅದನ್ನು ಎಲ್ಲಿ ಸರಿ ಮಾಡ್ಕೋಬೋದು, ಹೇಗೆ ಸರಿ ಮಾಡ್ಕೋಬೋದು, ಹೀಗೆ ಪ್ರತಿಯೊಂದಕ್ಕೂ ಕೂಡ ಉತ್ತರ ನಮಗೆ ಬುಕ್ಸ್ಗಳಿಂದ ಸಿಗುತ್ತೆ. ಹೇಳ್ತಾರೆ, ಜಗತ್ತನ್ನು ಸುತ್ತಿ ನೋಡು, ಕೋಶಗಳನ್ನು ಓದಿ ನೋಡು ಅಂತ. ನಮಗೆ ಜಗತ್ತನ್ನು ತಿಳ್ಕೊಳ್ಳೋದಕ್ಕೆ 2 ಆಪ್ಷನ್ಗಳಿರುತ್ತೆ. ಒಂದು ಜಗತ್ತನ್ನು ಸುತ್ತಿ ನೋಡುವಂಥದ್ದು, ಮತ್ತೊಂದು ಪುಸ್ತಕಗಳನ್ನು ಓದಿ ತಿಳುವಳಿಕೆಯನ್ನು ಪಡ್ಕೊಡುವಂಥದ್ದು. ನಾವು ಯಾವ ಆಯ್ಕೆಗಳನ್ನು ಕೂಡ ಮಾಡ್ಕೋಬೋದು, ಯಾಕಂದರೆ ಆಯ್ಕೆ ನಮ್ಮದೇ ಆಗಿರುತ್ತೆ. ಕೆಲವರಿಗೆ ಜಗತ್ತನ್ನು ಸುತ್ತಿ ನೋಡುವಂತಹ ಅವಕಾಶ ಇರೋರು ಜಗತ್ತನ್ನು ಸುತ್ತಿ ನೋಡ್ತಾರೆ. ಆದರೆ ನಮಗೆ ಅವಕಾಶ ಇಲ್ಲ ಅಂದಾಗ ಪುಸ್ತಕಗಳ ಮೂಲಕ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೋದು. ಯಾಕಂದರೆ ಪುಸ್ತಕಗಳಿಂದ ನಮಗೆ ಜಗತ್ತನ್ನು ಸುತ್ತಿದಾಗ ಏನು ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತೀವೋ ಅಷ್ಟೇ ಜ್ಞಾನ ಪುಸ್ತಕಗಳನ್ನು ಓದೋದ್ರಿಂದ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ಪುಸ್ತಕಗಳನ್ನು ಓದುವಂಥ ಅಭ್ಯಾಸವನ್ನು ಇಟ್ಕೊಳ್ಳಿ. ದಿನದಲ್ಲಿ ಒಂದು 10 ನಿಮಿಷನಾದರೂ ಪುಸ್ತಕಗಳನ್ನು ಓದೋದಕ್ಕೆ ಕೊಡಿ ಅಂತ ಹೇಳಿ